ಜ್ಯೋತಿಷ್ಯ ಆಸಕ್ತರಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ. ನಿಮ್ಮಲ್ಲಿ ತುಂಬ ಜನ ಜ್ಯೋತಿಷ್ಯವನ್ನು ಬಳಸೋದಕ್ಕೆ ಫ್ರೀಯಾಗಿ ಅಪ್ಲಿಕೇಶನ್ಗಳು ಯಾವುದಾದ್ರೂ ಇದ್ರೆ ಹೇಳಿ ಅಂತ ಕೇಳ್ಕೊಳ್ತಾ ಇದ್ರಿ. ಆ ಒಂದು ಮೊಬೈಲ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ, ಅದನ್ನು ನೀವೆಲ್ಲ ನೋಡಿದ್ದೀರಾ. ಹಾಗೆ ಇವತ್ತು ನೀವೇನಾದರೂ PC ಅಥವಾ ಲ್ಯಾಪ್ಟಾಪನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಅದಕ್ಕೂ ಕೂಡ ಒಂದು ಉಚಿತವಾಗಿ ಸಿಗುವಂತಹ ಒಂದು ವೆಬ್ಸೈಟನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನೀವು ಇದನ್ನೆಲ್ಲ ಉಚಿತವಾಗಿ ಕೂಡ ಬಳಸ್ಕೋಬಹುದು. ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಡ್ರಾಬ್ಯಾಕ್ಸ್ ಏನಿದ್ರಲ್ಲಿ ಅಂತಂದರೆ ಉಚಿತವಾಗಿ ಬಳಸುವಂತಹ ಇದರಲ್ಲಿ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಅಥವಾ ನೀವು ತಿಂಗಳಿಗೆ 49 ರೂಪಾಯಿ ಅತಿ ಕಡಿಮೆ ಬೆಲೆ, ತಿಂಗಳಿಗೆ 49 ರೂಪಾಯಿಯನ್ನು ಪೇ ಮಾಡಿ ಕೂಡ ನೀವು ಇದನ್ನು ಬಳಸ್ಕೋಬಹುದು. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ, ಇದು ನಿಮಗೆ ಕೇವಲ ಹೆಲ್ಪ್ ಮಾಡೋದಕ್ಕೋಸ್ಕರ, ನಿಮಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ನಾನು ಪರಿಚಯಿಸ್ತಾ ಇರುವಂತಹ ವಿಡಿಯೋ. ಓಕೆನಾ? ಸೊ ಇದನ್ನು ನೀವು ಹಾಗೆ ಕೂಡ ಬಳಸ್ಕೋಬಹುದು, ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹಾಗೆ ಕೂಡ ಬಳಸ್ಕೋಬಹುದು, ಇಲ್ಲ ಅಂತಂದರೆ ನೀವು ಪೇ ಮಾಡಿ ಕೂಡ ಬಳಸ್ಕೋಬಹುದು. ಓಕೆನಾ? ಸೊ ಇದರ ಒಂದು ಹೆಸರು ಬಂದು ದೃಕ್ ಪಂಚಾಂಗ ಅಂತ, ದೃಕ್ ಪಂಚಾಂಗಮ್ ಅಂತ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಫಸ್ಟ್ ಓಪನ್ ಆಗ್ತಾ ಇರುವಂಥದ್ದು ದೃಕ್ ಪಂಚಾಂಗ ಆನ್ಲೈನ್ ಹಿಂದೂ ಕ್ಯಾಲೆಂಡರ್ ಅಂತ ಬರುತ್ತೆ. ಸೊ ಇದೇ ನಿಮಗೆ ಮೊದಲ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಒಂದೇನು ಅಂತಂದರೆ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ. ಸೊ ನಂದೇನಿದೆ ಪರ್ಚೇಸ್ ಮಾಡಿರೋದ್ರಿಂದ, ನಾನು ಇಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ನಾನು ತಿಂಗಳಿಗೆ 49 ರೂಪಾಯಿ ಪರ್ಚೇಸ್, 59 ರೂಪಾಯಿ ಪರ್ಚೇಸ್ ಮಾಡಿರೋದ್ರಿಂದ ನನಗೆ ಇಲ್ಲಿ ಯಾವುದೇ ರೀತಿಯಲ್ಲೂ ಅಡ್ವರ್ಟೈಸ್ಮೆಂಟ್ಗಳು ಬರಲ್ಲ. ಆದರೆ ನಿಮಗೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡದೇ ಇದ್ದರೆ ಈ ಒಂದು ಅಡ್ವರ್ಟೈಸ್ಮೆಂಟ್ಗಳು ನಿಮಗೆ ಪ್ಲೇ ಆಗುತ್ತೆ. ಓಕೆನಾ? ಸೊ ಇಲ್ಲಿಂದ ಹೊರಗಡೆ ಬಂದಾಗ ಈ ರೀತಿ ಓಪನ್ ಆಗುತ್ತೆ ನಮಗೆ. ಸೊ ನಮ್ಗೆ ಏನು ಬೇಕಾಗಿರೋದು ಅಂದರೆ ಕುಂಡ್ಲಿಗೋಸ್ಕರ ನೀವು ಬಳಸ್ತಾ ಇರೋದ್ರಿಂದ ಇಲ್ಲಿ ಬೇಕಾದಷ್ಟು ಆಪ್ಷನ್ಗಳಿದ್ದಾವೆ ನಿಮಗೆ. ಪಂಚಾಂಗ, ಕ್ಯಾಲೆಂಡರು, ಮುಹೂರ್ತ, ವ್ರತ ಮತ್ತು ಉಪವಾಸಗಳು, ಫೆಸ್ಟಿವಲ್ಸ್ ಯಾವ್ಯಾಗಿರುತ್ತೆ ಅನ್ನೋದಿದೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದೆ, ಪ್ಲಾನೆಟ್ಸ್ಗಳು ಯಾವ್ಯಾವ ಪೊಸಿಷನಲ್ಲಿ ಯಾವ್ಯಾವ ತಿಂಗಳಲ್ಲಿರುತ್ತೆ, ಟ್ರಾನ್ಸಿಟ್ ಏನು, ಕಂಬಸ್ಟ್ ಯಾವಾಗ ಆಗುತ್ತೆ, ರೆಟ್ರೋಗ್ರೇಡ್ ವಕ್ರಿ ಯಾವಾಗ ಆಗುತ್ತೆ, ಅಸ್ತ ಯಾವಾಗ ಆಗುತ್ತೆ, ಹಾಗೆ ಎಕ್ಲಿಪ್ಸ್ ಡೇಟ್ಸು ಯಾವ್ಯಾವಾಗ ಗ್ರಹಣಗಳಿದ್ದಾವೆ, ಸೋಲಾರ್ ಎಕ್ಲಿಪ್ಸ್ ಅಂದರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಇದೆಲ್ಲ ಯಾವಾಗಿರುತ್ತೆ, ಇಂಡಿಯನ್ ಸೀಸನ್ಗಳು ಯಾವಾಗ, ಇದೆಲ್ಲ ಮಾಹಿತಿಗಳು ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬಹುದು. ಅಥವಾ ಜ್ಯೋತಿಷ್ಯವನ್ನು ನೀವು ಬಳಸೋದಾದ್ರೆ ಇಲ್ಲಿ ಜ್ಯೋತಿಷ್ ಅಂತ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕುಂಡ್ಲಿ, ಹಾರೋಸ್ಕೋಪ್, ಮ್ಯಾಚು ಬೇಕಾದಷ್ಟು ನಿಮಗೆ ಆಪ್ಷನ್ಗಳು ಸಿಗುತ್ತೆ. ನಮಗೆ ಬೇಕಾಗಿರೋದು ಕುಂಡಲಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಓಪನ್ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ನಿಮಗೆ, ಈಗ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು ಇಲ್ಲಿ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಇದೆ. ಸೊ ನಿಮ್ಗೆ ಇದು ಬೇರೆ ರೀತಿಯಲ್ಲೂ ಕೂಡ ಅಂದರೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲೂ ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ, ಅದನ್ನು ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಾ ಇದೆಯಲ್ವಾ, ನಾರ್ತ್ ಅಂತ ಬಂದರೆ ಈ ರೀತಿಯಾಗಿ ನಾರ್ತ್ ಕುಂಡಲಿ ಬರುತ್ತೆ. ಅದೇ ಸೌತ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇದು ಇನ್ನೂ ಅಲ್ಲದೆ 2 ಆಪ್ಷನ್ಗಳಿದ್ದಾವೆ, ಒಂದು ಈಸ್ಟ್ ಅಂತ ಬರುತ್ತೆ, ಇನ್ನೊಂದು ವೆಸ್ಟ್ ಅಂತ ಬರುತ್ತೆ. ಸೊ ನಮ್ಮ ಕಡೆ ಬಳಸ್ತಾ ಇರೋದು ಯಾವುದು ಅಂದರೆ ಸೌತ್ ಕುಂಡಲಿಯನ್ನು ಬಳಸ್ತಾ ಇದ್ದೀವಿ. ಈ ರೀತಿಯಾಗಿ ಕಾಣಿಸುತ್ತೆ. ನೀವು ಯಾವ ರೀತಿಯಾಗಿ ಇದನ್ನ ಸೆಲೆಕ್ಟ್ ಮಾಡ್ಕೋತೀರಾ ಅನ್ನೋದು ನಿಮಗೆ ಬಿಟ್ಟಂತಹ ವಿಚಾರ. ಹಾಗೆ ಇಲ್ಲಿ ನಿಮಗೆ ಈ ರೀತಿಯಾಗಿ ಲಗ್ನ ತೋರಿಸುತ್ತೆ. ಇಲ್ಲಿ ಲಗ್ನದಿಂದ ನೀವು ಯಾವುದನ್ನು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬಹುದು, ನವಗ್ರಹಗಳಲ್ಲಿರುವಂತಹ ಯಾವುದೇ ಗ್ರಹಗಳನ್ನು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ D1 ನಿಂದ ನಿಮಗೆ D60 ವರೆಗೂ ವರ್ಗ ಚಕ್ರಗಳು ಕೂಡ ಸಿಗುತ್ತೆ. ನೋಡಬಹುದು ನೀವು ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ D1 ನಿಂದ ಭಾವಚಲಿತ, ರಾಶಿ, ಹೋರ, ದ್ರೇಕಾಣ, ಚತುರ್ಥಾಂಶ, ಪಂಚಮಾಂಶ, ಷಷ್ಠಾಂಶ ಎಲ್ಲವೂ ಸಿಗುತ್ತೆ ನಿಮಗೆ ಇದರಲ್ಲಿ. ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ರೈಟ್ ಸೈಡಲ್ಲಿ ಕುಂಡಲಿ ಕೇಳಿಸುತ್ತೆ ನಿಮಗೆ. ಕುಂಡಲಿಯನ್ನು ಸೇವ್ ಮಾಡೋದಕ್ಕಾಗಿರಲಿ ಅಥವಾ ಇದನ್ನು ಓಪನ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗೂ ಕೂಡ ನೀವು ಅದನ್ನು ಕುಂಡಲಿ ಮೇಲೆ ಕ್ಲಿಕ್ ಮಾಡಿ ಬಳಸ್ಕೋಬಹುದು. ಹಾಗೆ ಗ್ರಹಗಳ ಬಗ್ಗೆ ಡೀಟೇಲ್ಸ್ ಸಿಗೋದಕ್ಕೆ ಕೆಳಗಡೆ ಗ್ರಹ ಅಂತ ಸೆಲೆಕ್ಟ್ ಮಾಡಿದ್ರೆ ಯಾವ ರಾಶಿಯಲ್ಲಿದೆ ನೋಡಿ, ಇಲ್ಲಿ ಲಗ್ನ ಸಿಂಹರಾಶಿ 6 ಡಿಗ್ರಿಯಲ್ಲಿದೆ. ಸೊ ಇಲ್ಲಿ ಅದನ್ನು ತೋರಿಸುತ್ತೆ. ಹಾಗೆ ನಕ್ಷತ್ರ ಮಖ ನಕ್ಷತ್ರದಲ್ಲಿದೆ 2ನೇ ಪಾದದಲ್ಲಿ. ಹಾಗೆ ನಕ್ಷತ್ರದ ಅಧಿಪತಿ ಕೂಡ ತೋರಿಸುತ್ತೆ. ಹಾಗೆ ಇವುಗಳೆಲ್ಲ ಡೀಟೇಲ್ಗಳು, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಎಲ್ಲವನ್ನ ತೋರಿಸುತ್ತೆ. ಪ್ರತಿಯೊಂದು ಮಾಹಿತಿ ಕೂಡ ಡೀಟೇಲ್ ಆಗಿ ಇದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ನೀವು ಉಪಗ್ರಹ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಗುಳಿಕ, ಮಾಂದಿ, ಕಾಲ, ಮೃತ್ಯು ಎಲ್ಲ ನವಗ್ರಹಗಳ ಒಂದು ಉಪಗ್ರಹಗಳು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದನ್ನು ಕೂಡ ನೀವು ಇಲ್ಲೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಯೋಗಗಳು ಅಂತ ಬಂದರೆ ನಿಮ್ಮ ಜಾತಕದಲ್ಲಿ ಒಂದು ಕುಂಡಲಿಯನ್ನು ಹಾಕಿದಾಗ ಅಲ್ಲಿ ಇರಬಹುದಾದಂತಹ ಎಲ್ಲ ಯೋಗಗಳನ್ನು ಇದು ತೋರಿಸುತ್ತೆ. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಯಾಕೆಂದರೆ ಎಲ್ಲ ಸಲನೂ ನಾವು ಎಲ್ಲವನ್ನ ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, ಸಮಯ ಇರೋದಿಲ್ಲ. ಆಗ ಇಲ್ಲಿ ಒಂದ್ಸಲ ನೋಡಿಕೊಂಡು ಅದನ್ನು ಒಂದ್ಸಲ
ಒಂದ್ಸಲ ರೀಚೆಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದರಲ್ಲಿ ತುಂಬ ಸಲ ಮಿಸ್ಟೇಕ್ಸ್ಗಳು ಇರುತ್ತೆ, ಇರೋದಿಲ್ಲ ಅಂತಿಲ್ಲ, ಖಂಡಿತವಾಗ್ಲೂ ಮಿಸ್ಟೇಕ್ಸ್ಗಳು ಇರುತ್ತೆ, ಅದನ್ನು ರೀಚೆಕ್ ಮಾಡ್ಕೋಬೇಕು. ಓಕೆನಾ. ಸೊ ಇಲ್ಲಿ 100% ಅಂತ ತಗೊಳ್ಳೋ ಹಾಗಿಲ್ಲ, ಇದರಲ್ಲಿರುವಂಥದ್ದನ್ನು ಒಂದ್ಸಲ ರೀಚೆಕ್ ಮಾಡ್ಕೋಬೇಕು. ಆದರೆ ಆಲ್ಮೋಸ್ಟ್ ಎಲ್ಲ ಟೈಮ್ನಲ್ಲೂ ಕೂಡ ಇದು ಸುಮಾರಾಗಿ ಸರಿಯಾಗಿ ತೋರಿಸುತ್ತೆ. ಕೆಲವೊಂದೊಂದ್ಸಲ ರೀಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಈ ಯೋಗಗಳ ಬಗ್ಗೆ ಅದನ್ನು ತೋರಿಸುತ್ತೆ, ರ್ಯಾಂಡಮ್ ಆಗಿ ತೋರಿಸುತ್ತೆ, ಚೆಕ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಓಕೆನಾ. ಹಾಗೆ ಪಂಚಾಂಗದ ಮೇಲೆ ಕ್ಲಿಕ್ ಮಾಡಿದ್ರೆ ಪಂಚಾಂಗಕ್ಕೆ ಸಂಬಂಧಪಟ್ಟಂತಹ ಇವತ್ತಿನ ನೀವು ಯಾವ ಜಾತಕ ಹಾಕಿರ್ತೀರೋ, ಯಾವ ಡೇಟ್ ಆ್ಯಂಡ್ ಟೈಮ್ ಹಾಕಿರ್ತೀರೋ ಆ ಎಲ್ಲ ಡೇಟ್ ಆ್ಯಂಡ್ ಟೈಮ್ಗಳು ನಿಮ್ಗಿಲ್ಲಿ ಸಿಗುತ್ತೆ. ಡೇಟ್ ಆ್ಯಂಡ್ ಟೈಮ್ ಎಲ್ಲ ಹಾಕೋದು ಅಂದರೆ ಇಲ್ಲೇ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಡೇಟ್ ಆ್ಯಂಡ್ ಟೈಮ್ ಹಾಕ್ಬೋದು, ತಿಂಗಳು ಸೆಲೆಕ್ಟ್ ಮಾಡ್ಕೋಬಹುದು, ಯಾವ ತಿಂಗಳು ಬೇಕು ಅಂತ. ಹಾಗೆ ಇಸ್ವಿಯನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು, ಯಾವುದೇ ಇಸ್ವಿಯನ್ನು ತಗೋಬಹುದು. ಹಾಗೆ ಟೈಮ್ ಕೂಡ ಇಲ್ಲಿ 24 hours ಟೈಮ್ ಫಾರ್ಮೆಟಲ್ಲಿ ಇರುತ್ತೆ. ಸೊ ಇದನ್ನು ನೀವು ಎಷ್ಟು ಗಂಟೆಗೆ ಅಂತ 24 ಗಂಟೆಯ ಈ ರೀತಿಯಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ಗಳ ಮೂಲಕ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳುವಂತಹ ಒಂದು ಬೆಟರ್ ಆಪರ್ಚುನಿಟೀಸ್ ನಮಗಿಲ್ಲಿ ಸಿಗುತ್ತೆ. ಸೊ ಎಕ್ಸಾಕ್ಟ್ ಡೇಟ್ ಆ್ಯಂಡ್ ಟೈಮ್ ಎಲ್ಲ ಗೊತ್ತಿದ್ರೆ ಸೆಕೆಂಡ್ಗಳಲ್ಲೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳುವಂತಹ ಅವಕಾಶ ನಿಮಗೆ ಖಂಡಿತವಾಗಲೂ ಇಲ್ಲಿ ಸಿಗುತ್ತೆ. ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಹಾಗೆ ಇದರ ನಂತರ ನಿಮಗೆ ಪಂಚಾಂಗ ಆದಮೇಲೆ ವಿಂಶೋತ್ತರಿ ದಶ ಸಿಗುತ್ತೆ. ಸೊ ಇದಂತೂ ತುಂಬ ಕನ್ವಿನಿಯೆಂಟ್ ಆಗಿದೆ. ಸೊ ಯಾವ ದಶದಿಂದ ಆರಂಭ ಆಗುತ್ತೋ ಜೀವನ ಅಲ್ಲಿಂದನೇ ಪ್ರಾರಂಭ ಆಗಿ ಮೊದಲ ದಶ ಅಲ್ಲಿಂದನೇ ಕೊಟ್ಟು ಕ್ಲಿಯರ್ ಆಗಿ ಎಲ್ಲವನ್ನ ಕೊಟ್ಟಿರ್ತಾರೆ. ಸೊ ಅದು ಯಾವ ಟೈಮಿಂದ ಸ್ಟಾರ್ಟ್ ಆಗಿ ಯಾವ ಟೈಮಿಗೆ ಎಂಡ್ ಆಗುತ್ತೆ ಅನ್ನೋ ಟೈಮ್ ಆ್ಯಂಡ್ ಡೇಟ್ ಸಮೇತ ಕೊಟ್ಟಿರ್ತಾರೆ. ಸೊ ಡೇಟ್ ಆ್ಯಂಡ್ ಟೈಮ್ ಎರಡೂ ಕೂಡ ಇರುತ್ತೆ, ನಿಮಗೆ ಎಷ್ಟು ಗಂಟೆ ಎಷ್ಟು ನಿಮಿಷದವರೆಗೆ ಇರುತ್ತೆ ಅನ್ನೋದನ್ನು ಕೂಡ ಕ್ಲಿಯರ್ ಆಗಿ ಎಕ್ಸಾಕ್ಟ್ಲಿ ಕೊಟ್ಟಿರ್ತಾರೆ. ಸೊ ಇದು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಹಾಗೆ ಅಂತರ್ದಶಕ್ಕೆ ಕ್ಲಿಕ್ ಮಾಡಿದ್ರೆ ಅಂತರ್ದಶ ಬರುತ್ತೆ. ಸೊ ಅಂತರ್ದಶ ಆದಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತ್ಯಂತರ ದಶ ಇದೆ. ಪ್ರತ್ಯಂತರ ದಶ ಮೇಲೆ ಕ್ಲಿಕ್ ಮಾಡಿದ್ರೆ ಸೂಕ್ಷ್ಮ ದಶ ಹಾಗೆ ಪ್ರಾಣದಶ ಇದಿಷ್ಟು ಕೂಡ ನಿಮ್ಗಿಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿವರೆಗೂ ನೀವು ಪ್ರಾಣದಶವರೆಗೆ ಕೂಡ ನಿಮಗೆ ಎಕ್ಸಾಕ್ಟ್ಲಿ ಚೆನ್ನಾಗಿ ಹಾಗೆ ಅದ್ಭುತವಾಗಿ ಅನುಕೂಲವಾಗಿ ಬರುವಂತಹ ಅವಕಾಶ ನಿಮ್ಗಿಲ್ಲಿ ಸಿಗ್ತಾ ಇದೆ. ಹಾಗೆ ಇಲ್ಲಿ ನಿಮಗೆ ಈ ಒಂದು ಅಯನಾಂಶವನ್ನ ಚೇಂಜ್ ಮಾಡೋದಿದ್ರು ಕೂಡ ಇಲ್ಲಿ ನಿಮಗೆ ಲಹಿರಿ ಚಿತ್ರಪಕ್ಷ, ಬಿ ವಿ ರಮಣ್ಣ, ಕೃಷ್ಣಮೂರ್ತಿ ಮತ್ತೆ ಟ್ರಾಪಿಕಲ್ ಅಂತ ಇದು 4 ಕೂಡ ನಿಮಗೆ ಯಾವ್ದನ್ನ ನೀವು ಕನ್ವೀನಿಯೆಂಟ್ ಆಗಿ ಯೂಸ್ ಮಾಡ್ಕೋತಿರೋ ಆ ಅಯನಾಂಶವನ್ನ ನೀವು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಾನು ಲಹಿರಿ ಚಿತ್ರಪಕ್ಷವನ್ನ ಬಳಸೋದ್ರಿಂದ ನಾನು ಇದನ್ನೇ ಇಟ್ಕೊಂಡಿದ್ದೀನಿ. ಸೊ ಇದನ್ನ ನೀವು ಸೆಟ್ ಮಾಡ್ಕೋಬಹುದು. ಹಾಗೆ ಇನ್ನು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಅಷ್ಟಕ ವರ್ಗ ಚಾರ್ಟ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಅಷ್ಟಕ ವರ್ಗವನ್ನ ನೀವು ಬಳಸ್ತಾ ಇದ್ದೀರಾ ಅಂತ ಆದ್ರೆ ಅಷ್ಟಕ ವರ್ಗ ಮತ್ತೆ ಸರ್ವಾಷ್ಟಕ ವರ್ಗ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಎರಡನ್ನೂ ಕೂಡ ನೀವು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಷಡ್ಬಲವನ್ನ ಕೂಡ ನೀವಿಲ್ಲಿ ನೋಡೋದಕ್ಕಾಗುತ್ತೆ. ಷಡ್ಬಲ ಹಾಗೆ ಭಾವಬಲ ಎರಡನ್ನೂ ಕೂಡ ನೀವಿಲ್ಲಿ ಚೆಕ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಷಡ್ಬಲವನ್ನು ಕೂಡ ನೀವು ಬೇರೆ ಒಂದು ವೆಬ್ಸೈಟಿಗೆ ಹೋಗಿ ನೋಡುವಂತ ಅವಶ್ಯಕತೆ ಇಲ್ಲ, ಎಲ್ಲ ಕೂಡ ನಿಮ್ಗೆ ಇಲ್ಲೇ ಸಿಗ್ತಾ ಇದೆ. ಹಾಗೆ ಭಾವಬಲವನ್ನು ಕೂಡ ಇಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಯಾವ್ಯಾವ ಭಾವಗಳು ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನ ಈ ಚಾರ್ಟ್ ನ ಜೊತೆಗೆ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಇದೇನೆ. ಸೊ ಇಲ್ಲಿ ನಿಮಗೆ ಆ ಪಾಯಿಂಟ್ಸ್ಗಳನ್ನು ಕೂಡ ಕೊಡಲಾಗುತ್ತೆ. ಸೊ ಎಷ್ಟು ಪಾಯಿಂಟ್ಸ್ ಇದೆ, ನೆಗೆಟಿವ್ ಎಷ್ಟಿದೆ, ಪಾಸಿಟಿವ್ ಎಷ್ಟಿದೆ, ಟೋಟಲ್ ಎಷ್ಟಿದೆ, ರೂಪಗಳು ಎಷ್ಟಿದಾವೆ, ಈ ಪ್ರತಿಯೊಂದು ಮಾಹಿತಿ ಭಾವಬಲವಾಗಿರಲಿ ಅಥವಾ ನಿಮಗೆ ಷಡ್ಬಲವಾಗಿರಲಿ ಎರಡರಲ್ಲೂ ಕೂಡ ಫುಲ್ ಡೀಟೇಲ್ ಆಗಿ ನಿಮಗೆ ಸಿಗ್ತಾ ಇರುವಂಥದ್ದು ಅತಿ ವಿಶೇಷ ಹಾಗೆ ಅಷ್ಟೇ ಅದ್ಭುತ ಅಂತ ಹೇಳ್ತೀನಿ. ಇಷ್ಟು ಕ್ಲಿಯರ್ ಆಗಿ ಇದರಲ್ಲಿ ನಮಗೆ ಅನುಕೂಲವನ್ನ ಮಾಡ್ಕೋಬಹುದು. ಸೊ ಹಾಗೆ ಇದಿಷ್ಟು ಮಾಹಿತಿಗಳಾದ್ರೆ ಇಲ್ಲಿ ನಿಮಗೆ ನೀವೇನಾದ್ರೂ ವೆಸ್ಟರ್ನ್ ಪದ್ಧತಿಯನ್ನ ಯೂಸ್ ಮಾಡ್ತಾ ಇದ್ರೆ ಅಥವಾ ನೀವು ಇದನ್ನ ಇನ್ನೂ ಸ್ವಲ್ಪ ಬೆಟರ್ ರಿಸಲ್ಟಿಗೋಸ್ಕರನೋ ಅಥವಾ ಇನ್ನೊಂದು ವಿಧಾನಗಳನ್ನು ಅಳವಡಿಸ್ಕೊಂಡಿದ್ದೀರಾ ಅಂತ ಆದ್ರೆ ನಿಮಗೆ ಮಾಡರ್ನ್ ಪ್ಲಾನೆಟ್ಸ್ ಯಾವುದು ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತ ಹೇಳ್ತೀವಲ್ವಾ ಆ ಗ್ರಹಗಳನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ನಾವು ಬಳಸ್ತಾ ಇರುವಂತದ್ದು ಪರಾಶರ ಪದ್ಧತಿ ಆಗಿರೋದ್ರಿಂದ ನಮಗೆ ಈ ಯುರೇನಸ್, ನೆಪ್ಚೂನ್ ಮತ್ತೆ ಪ್ಲೂಟೋಗಳ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಅದು ನಮಗೆ ಬೇಕಾಗಿಲ್ಲ. ಹಾಗೆ ರಾಶಿಯ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಬಿಡಬಹುದು. ನೀವಿನ್ನು ಕಲಿತಾ ಇರುವಂತಹ ಹಂತದಲ್ಲಾಗಿದ್ರೆ, ನೀವಿನ್ನೂ ಅದನ್ನ ಅಭ್ಯಾಸ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ನಿಮ್ಗೆ ರಾಶಿಗಳ ಹೆಸರು ನೆನಪಿರೋದು ಕಷ್ಟ ಅಂದ್ರೆ ಅದನ್ನು ಕೂಡ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ ಈ ರೀತಿಯಾಗಿ ಆಪ್ಷನ್ಗಳು ತೋರಿಸುತ್ತೆ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಸಿಗುತ್ತೆ, ಇದು ಚೇಂಜ್ ಟು ಇಂಗ್ಲಿಷ್ ನೇಮ್ ಅಂತ. ಸೊ ಯಾರಿಗೆ ಇಂಗ್ಲಿಷ್ನ ಹೆಸರುಗಳು, ನೀವು ಇಂಗ್ಲಿಷ್ನೇ ಯೂಸ್ ಮಾಡೋದಾಗಿದ್ರೆ ಇಂಗ್ಲಿಷ್ನ ಹೆಸರುಗಳು ನಿಮಗೆ ತೋರಿಸುತ್ತೆ. ಈ ರೀತಿಯಾಗಿ ಇಂಗ್ಲಿಷ್ನ ಹೆಸರುಗಳಿಗೂ ಕೂಡ ಬೇಕಿದ್ರು ಚೇಂಜ್ ಮಾಡ್ಕೋಬಹುದು. ಎಲ್ಲವೂ ಚೇಂಜ್ ಆಗುತ್ತೆ ನಿಮಗೆ. ರಾಶಿಯ ಹೆಸರು ಜೊತೆಗೆ ಗ್ರಹಗಳ ಹೆಸರು ಕೂಡ ನಿಮಗೆ ಚೇಂಜ್ ಆಗುತ್ತೆ. ಓಕೆನಾ. ಇಲ್ಲಿ ಕುಂಡ್ಲಿಯಲ್ಲೂ ಕೂಡ ನಿಮಗೆ ಸೆಲೆಬ್ರಿಟೀಸ್ನ ಜಾತಕಗಳು ನಿಮಗೆ ಅಭ್ಯಾಸ ಮಾಡೋದಕ್ಕೆ ತುಂಬಾ ಇಲ್ಲಿ ಅವಕಾಶಗಳು ಸಿಗುತ್ತೆ.
ಓಕೆನಾ. ಹಾಗೆ ನೆಕ್ಸ್ಟ್ ಇದೆಲ್ಲ ಬೇಕಾಗಿಲ್ಲ. ಸೊ ಫುಲ್ ಸ್ಕ್ರೀನ್ ಅಂತ ಕೊಟ್ಟರೆ ಫುಲ್ ಸ್ಕ್ರೀನ್ನಲ್ಲೂ ಕೂಡ ನೀವು ಈ ರೀತಿಯಾಗಿ ಒಂದೇ ಕಡೆ ನೀವು ಒಂದು D1 ಮತ್ತು D9 ಅಥವಾ ಯಾವುದೇ ಅಂಶಚಕ್ರಗಳನ್ನು ನೋಡೋದಕ್ಕೂ ಕೂಡ ಈ ಒಂದು ಫುಲ್ ಸ್ಕ್ರೀನ್ ಮೇಲೆ ನಿಮಗೆ ಅವಕಾಶ ಸಿಗುತ್ತೆ, ಒಂದು ಆಪ್ಷನ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಇದು ಕೂಡ ಚೆನ್ನಾಗಿದೆ. ಒಂದೇ ಸಲ ನೀವು 2 ಚಾರ್ಟ್ಗಳನ್ನು ಹೀಗೆ ಅಕ್ಕಪಕ್ಕ ಇಟ್ಟು ಕಂಬೈನ್ ಮಾಡಿ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಇಲ್ಲಿ ಎಲ್ಲ ಡೀಟೇಲ್ ಆಗಿ ಅಂದರೆ ಅಂಶಚಕ್ರದಲ್ಲೂ ಕೂಡ ಎಷ್ಟು ಡಿಗ್ರಿಯಲ್ಲಿದೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇದು ತುಂಬ ದೊಡ್ಡ ವಿಷಯ. ಯಾಕಂದರೆ ಎಲ್ಲದರಲ್ಲೂ ಕೂಡ ನಿಮಗೆ ಯಾವ ರಾಶಿಯಲ್ಲಿದೆ ಅಂತ ಅಷ್ಟೇ ತೋರಿಸುತ್ತೆ, ಎಷ್ಟು ಡಿಗ್ರಿಯಲ್ಲಿದೆ ಅನ್ನೋದನ್ನು ಕ್ಲಿಯರ್ ಆಗಿ ನಿಮಗೆ ಎಲ್ಲ ಕಡೆ ಸಿಗೋದಿಲ್ಲ. ಸೊ ಹಾಗಾಗಿ ಇದು ಕೂಡ ತುಂಬ ಒಳ್ಳೆ ವಿಚಾರ, ಇದು ಕೂಡ ಚೆನ್ನಾಗಿದೆ ಅಂತ ಹೇಳ್ತೀನಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನೆಕ್ಸ್ಟು ಈ ಥೀಮ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವೈಟ್ ಥೀಮ್ ಬೇಕಿದ್ರೆ ವೈಟ್ ಥೀಮ್ ಸಿಗುತ್ತೆ ನಿಮಗೆ, ಈ ರೀತಿಯಾಗಿ ವೈಟ್ ಥೀಮ್ ಕಾಣಿಸುತ್ತೆ. ಅಥವಾ ನಿಮಗೆ ಈ ಥೀಮ್ ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಕೂಡ ಡಾರ್ಕ್ ಥೀಮು, ವೈಟ್ ಥೀಮ್, ಇನ್ನೂ 2 ಥೀಮ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಸೊ ಕ್ಲಾಸಿಕ್ ಮತ್ತು ವೈಟ್ ಥೀಮ್ 2 ಕೂಡ ಸಿಗುತ್ತೆ. ನೀವು ಡಾರ್ಕ್ ಮೋಡ್ ಯೂಸ್ ಮಾಡ್ತಾ ಇದ್ರೆ ಕೆಲವೊಂದು ಲ್ಯಾಪ್ಟಾಪ್ಗಳಲ್ಲಿ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇದಿಷ್ಟು ಆಪ್ಷನ್ಗಳು ನಿಮಗಿಲ್ಲಿ ಸಿಗ್ತಾ ಇದೆ. ಸೊ ಇದಿಷ್ಟನ್ನು ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು, ಯಾವುದನ್ನು ಬೇಕಿದ್ರೂ ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಟೂಲ್ ಬಾರ್ ಸಿಗುತ್ತೆ, ಟೂಲ್ ಬಾರನ್ನು ಹೈಡ್ ಮಾಡ್ಬೋದು. ಈ ಮೇಲ್ಗಡೆ ಕಾಣಿಸ್ತಾ ಇರುವಂಥದ್ದು ನಿಮಗೆ ಉಪಯೋಗ ಇಲ್ಲ ಅಂತಂದರೆ ಇದನ್ನು ಕೂಡ ಹೈಡ್ ಮಾಡಿಕೊಂಡು ಈ ರೀತಿಯಾಗಿ ಸಿಂಪಲ್ ಆಗಿ ಒಳ್ಳೆ ಯೂಸರ್ ಇಂಟರ್ಫೇಸ್ ಇದೆ. ಇದು ನಿಮಗೆ ಎಲ್ಲ ಒಂದು ಏನಂತಂದ್ರೆ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಕನ್ನಡ ಇದರಲ್ಲಿ ಸಿಗಲ್ಲ ನಿಮಗೆ. ಕೇವಲ ಹಿಂದಿ ಮತ್ತು ಇಂಗ್ಲಿಷ್ 2 ಭಾಷೆ, ಅಂದರೆ ಹಿಂದಿ ಸಂಸ್ಕೃತ ಅಂತ ಹೇಳ್ತೀವಲ್ವ ಆ ಭಾಷೆ ಹಾಗೆ ಇಲ್ಲಿ ಸಿಗುತ್ತೆ ನಿಮಗೆ, ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ. ಸೊ ಇದೆರಡು ಭಾಷೆಯಲ್ಲಿ ನಿಮಗೆ ಸಿಗುತ್ತೆ. ಸಂಸ್ಕೃತವನ್ನು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಈ ಒಂದು ಲಿಪಿ ನಿಮಗೆ ಸಿಗುತ್ತೆ, ಅಥವಾ ನೀವು ಇಂಗ್ಲೀಷನ್ನು ಯೂಸ್ ಮಾಡೋದಾದ್ರೆ ಮೇಲ್ಗಡೆ ಇದನ್ನು ಕೂಡ ನೀವು ಇಂಗ್ಲೀಷ್ಗೆ ಸೆಟ್ ಮಾಡಿಕೊಂಡ್ರೆ ಇಂಗ್ಲೀಷ್ನಲ್ಲಿ ಕೂಡ ನೀವು ನೋಡಬಹುದು. ಬೇರೆ ರೀಜನಲ್ ಲ್ಯಾಂಗ್ವೇಜ್ಗಳ ಆಪ್ಷನ್ ಇಲ್ಲಿದೆ, ಆದರೆ ಅದು ಇನ್ನೂ ಕೂಡ ನಮಗೇನು ಅದು ಅಷ್ಟು ಬಂದಿಲ್ಲ. ಓಕೆನಾ. ಸೊ ಇಲ್ಲಿ ಎಲ್ಲ ಕನ್ನಡ ಅಂತ ಇದೆ, ಆದರೆ ಕನ್ನಡ ಸೆಲೆಕ್ಟ್ ಮಾಡಿದ್ರೂ ಕೂಡ ಇದು ಕನ್ನಡಕ್ಕೆ ಚೇಂಜ್ ಆಗ್ತಾ ಇಲ್ಲ. ಇನ್ನು ಕೂಡ ಬರೋ ಫಾರ್ಮೆಟ್ ಇನ್ನೂ ಕೂಡ ಮುಂದೆ ಅಪ್ಡೇಟ್ಗಳಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಬರುವಂತಹ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಈ ರೀತಿಯಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ತುಂಬ ಕಡಿಮೆ ಬೆಲೆಯಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬೇಡ, ನೀವು ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಂತ ಆದರೆ ನಿಮಗೆ ಅಡ್ವರ್ಟೈಸ್ಮೆಂಟ್ಗಳು ಇದ್ರೂ ಪರವಾಗಿಲ್ಲ, ಅಪರೂಪಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಮಾಡ್ಕೋಬಹುದು. ಇಲ್ಲ ನನಗೆ ಡೈಲಿ ಕೂಡ ನಾನು ಯೂಸ್ ಮಾಡ್ತೀನಿ, ನನಗೆ ಅಡ್ವರ್ಟೈಸ್ಮೆಂಟ್ ಬೇಡ ಅಂದರೆ 59 ರೂಪಾಯಿ ಇರುತ್ತೆ ಇದರ ಚಾರ್ಜಸ್ಸು. ಅದನ್ನು ನೀವು ಫೋನ್ಪೇ ಮೂಲಕ ಡೈರೆಕ್ಟಾಗಿ ಪೇ ಮಾಡಿ ಕೂಡ ನೀವು ಯೂಸನ್ನು ಮಾಡ್ಕೋಬಹುದು. ಓಕೆನಾ. ಸೊ ಸ್ವಲ್ಪ ಹೆವಿ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಅದೊಂದೇ ಪ್ರಾಬ್ಲಮ್ ಇದ್ರದ್ದು. ನೀವು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬಳಸ್ತಾ ಇದ್ರಿ, ಇದೇ ದೃಕ್ ಪಂಚಾಂಗ ಮೊಬೈಲ್ ಅಪ್ಲಿಕೇಶನ್ ಬಳಸ್ತಾ ಇದ್ರೆ ತಿಂಗಳಿಗೆ 10 ರೂಪಾಯಿ ಇರುತ್ತೆ ಅದರಲ್ಲೂ ಕೂಡ ತುಂಬಾ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಗಳು ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕೂಡ ನಾನು ಸಬ್ಸ್ಕ್ರಿಪ್ಷನ್ ಅನ್ನ ತಗೊಂಡಿದ್ದೀನಿ. ಸೊ ಇದ್ರದ್ದು ಕೂಡ ತಗೊಂಡಿದ್ದೀನಿ, ಎರಡರನ್ನು ಕೂಡ ನಾನು ಯೂಸ್ ಮಾಡೋದ್ರಿಂದ ಇದು ಬೇಕಾಗುತ್ತೆ. ತುಂಬಾ ಈಸಿ ಇದೆ ನಿಮ್ಗೆ. ಇಲ್ಲಿ ಡೇಟ್ ಆಫ್ ಬರ್ತ್, ಟೈಮ್ ಆ್ಯಡ್ ಮಾಡೋದು ಯಾವುದು ಕೂಡ ಕಷ್ಟ ಅಂತ ಅನ್ಸಲ್ಲ. ಒಂದು ಸಲ ರೂಢಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಕನ್ವೀನಿಯೆಂಟ್ ಆಗಿರುತ್ತೆ. ಹಾಗೆ ಲೈವ್ ಟೈಮ್ ಮೇಲ್ಗಡೆ ನಿಮಗೆ ಈ ಕ್ಷಣದ ಈ ದಿನದ ಈಗಿನ ಸಮಯ ಹಾಗೆ ಇವತ್ತಿನ ವಾರ ದಿನಾಂಕ ಎಲ್ಲವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಪ್ರತಿಯೊಂದು ಕೂಡ ನಿಮಗೆ ಅನುಕೂಲ ಇದೆ. ಈ ಒಂದು ಮೊಬೈಲ್ ಅಪ್ಲಿಕೇಶನ್ಸ್ ಏನಿದೆ ಇದು ನಿಮಗೆ ಐಫೋನ್ ಅಲ್ಲಿ ಹಾಗೆ ಆಂಡ್ರಾಯ್ಡ್ ಅಲ್ಲಿ ಎರಡರಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆನಾ. ಸೊ ದೃಕ್ ಪಂಚಾಂಗ ಅಂತ ಇದ್ರ ಹೆಸರು, ನೀವು ನೋಡ್ಕೊಳ್ಬಹುದು. ಹಾಗೆ ಇದನ್ನ ಯೂಸ್ ಕೂಡ ಮಾಡ್ಕೊಳ್ಬಹುದು, ಫ್ರೀ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ನಿಮಗೆ ಇವತ್ತಿನ ವಿಡಿಯೋ ಒಂದು ಸ್ವಲ್ಪನಾದರೂ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಹಾಗಾಗಿ ಇನ್ನೂ ಕೂಡ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಜೈ ಶ್ರೀರಾಮ್.